ಹೆಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ರುಚಿಕರ ಮತ್ತು ಮೃದುವಾದಂತಹ ರವೆ ಇಡ್ಲಿ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟವ್ ಆನ್ ಮಾಡಿ ಒಂದು ಪಾತ್ರೆಗೆ ನಾನು 2 ಟೇಬಲ್ ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊಂಡಿದ್ದೇನೆ. ನಂತರ ಅದೇ ಪಾತ್ರೆಗೆ 2 ಗ್ಲಾಸಷ್ಟು ರವೆಯನ್ನು ಹಾಕೊತಾ ಇದ್ದೇನೆ. ಇದನ್ನು ಬೆಚ್ಚಗೆ ಮಾಡಿಕೊಂಡ್ರೆ ಸಾಕು, ಜಾಸ್ತಿ ಫ್ರೈ ಮಾಡಬೇಕು ಅನ್ನೋ ಥರ ಏನು ಅವಶ್ಯಕತೆ ಇಲ್ಲ. ನೋಡ್ತಿರ್ಬೋದು ಇವಾಗ ಬೆಚ್ಚಗಾಗಿದೆ. ನಂತರ ನಾನು ಅದಕ್ಕೆ 1 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ. ನಂತರ ಇದಕ್ಕೆ ನಾವು 1 ಚಿಟಿಕೆಯಷ್ಟು ಸೋಡಾನ ಹಾಕಬೇಕಾಗತ್ತೆ. ನಂತರ 1 ಗ್ಲಾಸಷ್ಟು ವಾಟರ್ ತಗೊಳ್ಳೋಣ. ವಾಟರ್ ಹಾಕ್ಕೊಂಡು ನಾನು ಇದನ್ನು ಮಿಕ್ಸ್ ಮಾಡ್ತಾ ಹೋಗ್ತಿದ್ದೀನಿ. ಇದು ತೆಳುವಾದ್ರೇ ಚೆನ್ನಾಗಿರುತ್ತೆ. ಸೊ ನಾವಿವಾಗ ಜಾಸ್ತಿ ಎಷ್ಟು ಬೇಕು ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತಲ್ಲ ನಿಮಗೆ, ಎಷ್ಟು ವಾಟರ್ ಹಾಕಿದ್ರೆ ತೆಳುವಾಗಿ ಬರುತ್ತೆ ಅಂತ. ಅದಕ್ಕೆ ನಾನು ಅದನ್ನು ವಾಟರ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ತಾ ಹೋಗ್ತಿದ್ದೀನಿ. ನನಗೆ ಇನ್ನೊಂದು ಗ್ಲಾಸ್ ವಾಟರ್ ಅವಶ್ಯಕತೆ ಇದೆ. ಸೊ ವಾಟರ್ ಹಾಕಿ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ. ಇದನ್ನು ನಾವು 15ಇಂದ 20 ಮಿನಿಟ್ಸ್ 15ರಿಂದ 20 ನಿಮಿಷ ಬಿಡಬೇಕು. ಮುಚ್ಚಿ ಇಟ್ಬಿಡೋಣ ಸೈಡ್ಗೆ. ಸೊ ಇನ್ನೊಂದು ಪಾತ್ರೆಗೆ ನಾನು ಇವಾಗ ಗೋಡಂಬಿಯನ್ನು ಹುರ್ಕೊಳ್ಳೋಕ್ಕೋಸ್ಕರ ತುಪ್ಪವನ್ನು ಹಾಕ್ಕೊಂಡು ಗೋಡಂಬಿಯನ್ನು ಹಾಕ್ಕೊಳ್ತಿದ್ದೀನಿ. ಇದನ್ನು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಿರೋದು. ಇದು ನೋಡಿ, ಇವಾಗ ಇದನ್ನು ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗ್ತಿದೆ. ಮತ್ತು ನಾನು ಆಲ್ರೆಡಿ ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ. ಈಗ ಇಡ್ಲಿ ಪಾತ್ರೆ ತೊಗೊಳ್ಳೋಣ. ಇಡ್ಲಿ ಪಾತ್ರೆ ತೊಗೊಂಡು ನಾನು ಅದಕ್ಕೆ ತುಪ್ಪವನ್ನು ಸವರ್ಕೊಳ್ಬೇಕಾಗತ್ತೆ. ಮತ್ತು ಆಲ್ರೆಡಿ ಫ್ರೈ ಮಾಡಿದ್ದಂತಹ ಗೋಡಂಬಿಯನ್ನು ಹಾಕ್ಕೊಂಡು, ಮತ್ತು ನಾವು ಆಲ್ರೆಡಿ ಕ್ಯಾರೆಟ್ ಕೂಡ ತುರಿದಿಟ್ಕೊಂಡಿದ್ದೀವಿ. ಆ ಕ್ಯಾರೆಟ್ನು ಕೂಡ ಈ ಇಡ್ಲಿ ಪ್ಲೇಟ್ಗೆ ಹಾಕ್ಕೊಳ್ಬೇಕಾಗುತ್ತೆ. ನೋಡ್ತಿರ್ಬೋದು ನಾನು ನೀಟಾಗಿ ಅದನ್ನು ಕ್ಯಾರೆಟ್ನ ಹಾಕ್ಕೊತಿದ್ದೀನಿ. ಗೋಡಂಬಿ ಮತ್ತು ಕ್ಯಾರೆಟ್ ಆಗಿದೆ. ನಂತರ ನಾವು ಮಿಕ್ಸ್ ಮಾಡಿ ಇಟ್ಟಿದ್ದಂತಹ ರವೆ, ಅದೇ ಮೇನ್ ಅಲ್ವಾ. ಇವಾಗ ಆ ರವೆನ ನಾನು ಪ್ಲೇಟಿಗೆ ಹಾಕ್ಕೊಂಡು ನಂತರ ಇಡ್ಲಿ ಪಾತ್ರೆಯಲ್ಲಿ ಇದನ್ನು ಇಡೋಣ. ಒಂದು 15ರಿಂದ 20 ನಿಮಿಷ ಸಾಕು. ಅಷ್ಟೊತ್ತಿಗೆಲ್ಲ ಇಡ್ಲಿ ಆಗಿಬಿಟ್ಟಿರುತ್ತೆ. ಈಗ ಇಡ್ಲಿ ಪಾತ್ರೆಗೆ ನಾನು ಹಾಕಿದ್ದೀನಿ. 15ರಿಂದ 20 ನಿಮಿಷ ಆದಮೇಲೆ ಇಡ್ಲಿ ಹೀಗೆ ಬಂದಿದೆ. ತುಂಬ ಕಲರ್ಫುಲ್ಲಾಗಿದೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು. ನೀವು ನೋಡ್ತಿರ್ಬೋದು ತುಂಬ ಸಾಫ್ಟಾಗಿ ಕೂಡ ಬಂದಿದೆ. ನೀವು ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.